ಬಡವರ ಬಂಧು ಕೆ.ಎನ್. ರಾಜಣ್ಣ ಕಿ ಬಡವರ ಬಂಧು ಕೆ.ಎನ್. ರಾಜಣ್ಣ ಕಿ ಹಿಂದುಳಿದ ವರ್ಗದ ಹಿಂದೆ ನಾಯಕ ಕೆ.ಎನ್. ರಾಜಣ್ಣ ಅವರಿಗೆ ತುಮಕೂರು ಜಿಲ್ಲೆಯ ದೇವರಾಜ ಅರಸು ನಾಯಕರಿಗೆ ತುಮಕೂರು ಹುಲಿ ಕೆ.ಎನ್. ರಾಜಣ್ಣ ಅವರಿಗೆ ಸಹಕಾರಿ ಸಾರ್ವಭೌಮ ಕೆ.ಎನ್. ರಾಜಣ್ಣ ಅವರಿಗೆ ಸಿಗಲಿ ಸಿಗಲಿ ಮಂತ್ರಿ ಸಿಗಲಿ 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 ಮಂತ್ರಿ ಆಗಲಿ ಸಿಗಲಿ ಸಿಗಲಿ ಮಂತ್ರಿ ಆಗಲಿ ಸಿಗಲಿ ಸಿಗಲಿ ಮಂತ್ರಿ ಆಗಲಿ ಆಸ್ತಿ ಪತ್ರ ಬರೆದು ಕೊಡ್ತಾರೆ ಹಿಂದಕ್ಕೆ ಬರ್ರಿ ಹಿಂದಕ್ಕೆ ಬರ್ರಿ ಹಿಂದಕ್ಕೆ ಬರ್ರಿ ಸ್ವಲ್ಪ ದೂರ ದೂರ ನಮ್ಮ ನಾಯಕ ನಮ್ಮ ನಾಯಕ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹಿಂದುಳಿದ ವರ್ಗದ ನಾಯಕ ಕೆ.ಎನ್. ರಾಜಣ್ಣ ಅವ್ರಿಗೆ ಹಿಂದುಳಿದ ವರ್ಗ ಕೆ.ಎನ್. ರಾಜಣ್ಣ ಅವ್ರಿಗೆ ಕೆ.ಎನ್. ರಾಜಣ್ಣ ಅವ್ರಿಗೆ ಬರ್ರಿ ಎಲ್ಲ ಬರ್ರಿ ದೂರದಿಂದ ಸ್ವಲ್ಪ ದೂರ ದೂರ ಸ್ಟ್ರೈಟ್ ಇಡಿ ಬಡವರ ಬಂಧು ಕೆ.ಎನ್. ರಾಜಣ್ಣ ಕಿ ಬಡವರ ಬಂಧು ಕೆ.ಎನ್. ರಾಜಣ್ಣ ಕಿ ಹಿಂದುಳಿದ ವರ್ಗದ ಹಿಂದೆ ನಾಯಕ ಕೆ.ಎನ್. ರಾಜಣ್ಣ ಅವರಿಗೆ ತುಮಕೂರು ಜಿಲ್ಲೆಯ ದೇವರಾಜ ಅರಸು ನಾಯಕರಿಗೆ ತುಮಕೂರು ಹುಲಿ ಕೆ.ಎನ್. ರಾಜಣ್ಣ ಅವ್ರಿಗೆ ಸಹಕಾರಿ ಸಾರ್ವಭೌಮ ಕೆ.ಎನ್. ರಾಜಣ್ಣ ಅವರಿಗೆ ಸಿಗಲಿ ಸಿಗಲಿ ಮಂತ್ರಿ ಸಿಗಲಿ 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 ಮಂತ್ರಿ ಆಗಲಿ ಸಿಗಲಿ ಸಿಗಲಿ ಮಂತ್ರಿ ಆಗಲಿ ಸಿಗಲಿ ಸಿಗಲಿ ಮಂತ್ರಿ ಆಗಲಿ ಆಸ್ತಿ ಪತ್ರ ಬರೆದು ಕೊಡ್ತಾರೆ ಹಿಂದಕ್ಕೆ ಬರ್ರಿ ಹಿಂದಕ್ಕೆ ಬರ್ರಿ ಹಿಂದಕ್ಕೆ ಬರ್ರಿ ನಮ್ಮ ನಾಯಕ ನಮ್ಮ ನಾಯಕ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹಿಂದುಳಿದ ವರ್ಗದ ನಾಯಕ ಕೆ.ಎನ್. ರಾಜಣ್ಣ ಅವ್ರಿಗೆ ಹಿಂದುಳಿದ ವರ್ಗ ಕೆ.ಎನ್. ರಾಜಣ್ಣ ಅವ್ರಿಗೆ ಕೆ.ಎನ್. ರಾಜಣ್ಣ ಅವ್ರಿಗೆ ಬರ್ರಿ ಎಲ್ಲ ಬರ್ರಿ ಅಕ್ಕಪಕ್ಕ ನಿಂತ್ಕೊಂಡ್ಬಿಟ್ರೆ ನಿಂಗೆ ಸೈನ್ ಹಾಕಿರೋ ತೋರಿಸಿ ಇನ್ನೂ ಆಗ್ತಾ ಇದೆ ಇನ್ನೂ ಜನ ಬರ್ತಾ ಇದ್ದಾರೆ ಈಗ ಆಕ್ಚುಲಿ ಏನಿವತ್ತು ತುಮಕೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗಮಿಸ್ತಿದ್ದಾರೆ. ಅವ್ರಿಗೆ ಕೆ.ಎನ್. ರಾಜಣ್ಣವ್ರ ಮನೆಯಲ್ಲೇ ಕೂಡ ನಾವೇನು ಜಿಲ್ಲೆಯ ಎಲ್ಲ ಹಿಂದುಳಿದ ವರ್ಗದ ಮುಖಂಡರು ಕೂಡ ಇವತ್ತು ಆಗಮಿಸಿ ಏನು ಅವ್ರಿಗೆ ಸಚಿವ ಸ್ಥಾನ ತೆಗೆದಿದ್ದೀರಾ ಅದನ್ನು ಸೇರ್ಪಡೆ ಮಾಡ್ಕೊಬೇಕು. ಅದರಲ್ಲೂ ಕೂಡ ತುಮಕೂರಿನಲ್ಲಿ 45 ವರ್ಷಗಳಿಂದ ಕಾಂಗ್ರೆಸ್ ಬೆಳೆಸಿದಂಥ ವ್ಯಕ್ತಿ. ನಮಗೆ ಏನು ಗ್ರಾಮ ಪಂಚಾಯತಿಯಿಂದ MP ತನಕ ಏನನ್ನ ತುಮಕೂರು ಜಿಲ್ಲೆಯಲ್ಲಿ ಇವತ್ತೇನ ಮತ ಬೇಕು ಅಂದರೆ ಅದು ಕೆ.ಎನ್. ರಾಜಣ್ಣವರ ಒಂದು ಶಕ್ತಿಯಿಂದ ಬರ್ತಾ ಇದೆ. ಇವತ್ತೂ ಕೂಡ ನೋಡಿ ಪ್ರತಿಯೊಂದು ಹಾಸನಲ್ಲೂ ಕೂಡ 30 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಅರಳಿರಲಿಲ್ಲ. ಈಗ ರಾಜಣ್ಣವ್ರು ಅಲ್ಲಿ ಹೋದ್ಮೇಲೆ ಒಂದು MP ಸ್ಥಾನ ಕೂಡ ಬಂದಿದೆ. ಈ ಥರ ಪ್ರತಿಯೊಂದು ಕೂಡ ಅವ್ರು ಏನೇ ಮಾಡಲಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಬಿಟ್ಟರೆ ಮುಂದಿನ ದಿವಸ ನಾವು ಡೆಲ್ಲಿ ಚಲೋ ಮಾಡಿ ಅಲ್ಲೂ ಕೂಡ ಉಪವಾಸ ಸತ್ಯಾಗ್ರಹನ ನಾವು ಮಾಡ್ತೀವಿ. ಅವ್ರನ್ನ ಇವತ್ತು ಬರೀ ರಾಜಣ್ಣವ್ರೊಬ್ಬರಿಗೇ ಸಚಿವ ಸ್ಥಾನ ತೆಗೆದಿರೋದಲ್ಲ, ಇಡೀ ಹಿಂದುಳಿದವ್ರದ್ದು ನಮಗೆ ಭಾಳ ಅವಮಾನ ಆಗಿದೆ. ಅದರಿಂದ ನಾವಂತೂ ಕೂಡ ಅವ್ರನ್ನ ಅವತ್ತಿಂದ ಇವತ್ತವರೆಗೂ ಕೂಡ ತುಮಕೂರಿನಲ್ಲಿ ನಾವು ದೇವರಾಜ ಅರಸ್ ಅಂತಲೇ ನಾವು ಕರಿತೀವಿ. ಅಂಥ ದೇವರಾಜ ಅರಸು ಹಿಂದುಳಿದ ವರ್ಗ ನಾಯಕ ಇವತ್ತು ತುಮಕೂರಿನಲ್ಲಿ ನಮ್ಗೆ ಏನೇ ಕಷ್ಟ ಬಂದರು, ಒಂದು ಸಣ್ಣ ಜಾತಿ ಇರ್ಬೋದು, ಇಲ್ಲಿ ಏನೇ ಕಷ್ಟ ಬಂದರೂ ನಾವು ಫಸ್ಟು ಯಾವ ದೇವಸ್ಥಾನ ನೆನೆಸ್ಕೊತೀವಿ ಅಂದರೆ ಕೆ.ಎನ್. ರಾಜಣ್ಣವರ ದೇವಸ್ಥಾನ ನೆನೆಸ್ಕೊತೀವಿ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇಡೀ ಎಲ್ಲ ಹಿಂದುಳಿದವರ ಮನೆಯಲ್ಲಿ ಮನದಲ್ಲೂ ಕೂಡ ಇರೋದು ಕೆ.ಎನ್. ರಾಜಣ್ಣವರು. ಅದರಿಂದ ಕೆ.ಎನ್. ರಾಜಣ್ಣವ್ರಿಗೆ
ಕೊಡಬೇಕು ಸಚಿವರ ಸ್ಥಾನ ಅಂತೇಳಿ ನಮ್ಮೆಲ್ಲರ ಮತ್ತೆ ಸೇರ್ಪಡೆ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಆಸೆ. CMಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಇವತ್ತು, ಸಹಿ ಸಂಗ್ರಹ ಮಾಡಿ ಎಲ್ಲ ಮನವಿಯನ್ನು ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಸರಿಸುಮಾರು 26ರಿಂದ 30 ಲಕ್ಷ ಜನಸಂಖ್ಯೆ ಇದೆ. ಈ ತುಮಕೂರು ಜಿಲ್ಲೆಯ ದೇವರಾಜು ಅರಸು ಎಂದೇ ಬಿಂಬಿತರಾಗಿರ್ತಕ್ಕಂಥ ನಮ್ಮ ನಾಯಕರಾದಂಥ ಮಾಜಿ ಸಚಿವರಾದಂಥ KN ರಾಜಣ್ಣನವ್ರಿಗೆ ಇವತ್ತು ನಾವು ಹಿಂದುಳಿದ ವರ್ಗಗಳ ಪರವಾಗಿ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. 65ರಿಂದ 70% ಜನಸಂಖ್ಯೆ ಇವತ್ತು ತುಮಕೂರು ಜಿಲ್ಲೆ ಹಿಂದುಳಿದವರಾಗಿದ್ದೀವಿ. ಇವತ್ತು ರಾಜಣ್ಣವರ ಸಂಪುಟ ಸ್ಥಾನದಿಂದ ವಜಾ ಆಗಿರೋದ್ರಿಂದ ನಾವೆಲ್ಲ ಅನಾಥ ಭಾವದ ಒಂದು ಪ್ರಜ್ಞೆ ನಮಗೆ ಕಾಡ್ತಾ ಇದೆ. ಅವರಿಗೆ ಇವತ್ತೇನು ಸಿದ್ದರಾಮಯ್ಯ ಅವರು ತುಮಕೂರು ಜಿಲ್ಲೆಗೆ ಬರ್ತಾ ಇದ್ದಾರೆ, KN ರಾಜಣ್ಣವ್ರ ಮನೆಗೆ ಬರ್ತಾ ಇದ್ದಾರೆ ಕುಶಲೋಪರಿ ವಿಚಾರಿಸ್ಕೊಳ್ಳೋದಕ್ಕೆ. ಹಾಗಾಗಿ ಅವರಿಗೆ ನಾವು ತುಮಕೂರು ಜಿಲ್ಲಾ ಹಿಂದ ವರ್ಗದಿಂದ ಅವರಿಗೆ ರಾಜಣ್ಣವ್ರಿಗೆ ನ್ಯಾಯ ಕೊಡಬೇಕು. ನ್ಯಾಯ ಕೊಡದೆ ಹೋದರೆ ನಿಜವಾಗ್ಲೂ ನಾವೆಲ್ಲ ಡೆಲ್ಲಿ ಚಲೋ ಹೋಗ್ತೀವಿ. ಡೆಲ್ಲಿ ಚಲೋದಲ್ಲಿ ಜಂತರ್ ಮಂತರಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿ ತನಕ ನಮಗೆ ಹಿಂದುಳಿದವರಿಗೆ ಅವಕಾಶ ಕೊಡೋದು ಬೇಡ. ನಮ್ಮ ಜಿಲ್ಲೆ ನಿಜವಾಗ್ಲೂ ಅನಾಥವಾಗಿದೆ. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ದಯಮಾಡಿ ಮಾಧ್ಯಮದ ಮುಖಾಂತರ ಶ್ರೀಯುತ ರಾಹುಲ್ ಗಾಂಧಿ ಅವ್ರಿಗೂ ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಸಹ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತೇನು ಸಚಿವ ಸಂಪುಟದಲ್ಲಿ ನಮಗೆ ತುಂಬ ಅನ್ಯಾಯ ಆಗಿದೆ ತುಮಕೂರು ಜಿಲ್ಲೆಗೆ. ಅವರೊಬ್ಬರಿಗೆ ನೀವು ಸಚಿವ ಸ್ಥಾನ ನೀಡಲೇಬೇಕು. ನೀಡದೆ ಹೋದಲ್ಲಿ ತುಮಕೂರಲ್ಲಿ ಉಪವಾಸ ಸತ್ಯಾಗ್ರಹ ಅಂತ ಒಂದು ದೊಡ್ಡ ಚಳುವಳಿ ಹಾಗೂ ಪತ್ರ ಚಳುವಳಿನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ನಾವು ರಾಹುಲ್ ಗಾಂಧಿ ಅವರಿಗೆ ಪ್ರತಿ ಹಳ್ಳಿಗೂ ಪ್ರತಿ ಕಾರ್ಯಕರ್ತನ ಹತ್ರನೂ ಹೋಗಿಬಿಟ್ಟು ನಾವು ಪೋಸ್ಟ್ ಕಾರ್ಡ್ ಚಳುವಳಿ ಮಾಡೋಕ್ಕೆ ಅಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಸಿದ್ದರಾಮಯ್ಯನವರು ಈ ರಾಜ್ಯದ ಅನ್ನದ ದೊರೆ ಅನ್ನದಾತ ಅಂತೇಳಿ ಇವತ್ತೇನು ನಾವೆಲ್ಲ ಕರಿತಾ ಇದ್ದೀವಿ. ನಿಜವಾಗ್ಲೂ ಅನ್ನದಾತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಮ್ಮ KN ರಾಜಣ್ಣವ್ರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ತುಮಕೂರು ಜಿಲ್ಲೆಯಿಂದ ಅವ್ರಿಗೆ ಸೇರಿಸ್ಕೊಳ್ಬೇಕು ಸರ್, ಸೇರಿಸ್ಕೊಳ್ಬೇಕು. CMಗೆ ಇವತ್ತು ಮನವಿ ಕೊಡ್ತಾ ಇದ್ದೀವಿ ಸರ್. ಹಾಗಾಗಿ ತುಮಕೂರು ಜಿಲ್ಲೆಯ ಎಲ್ಲ ಜನಾಂಗದ ಜಾತಿಯ ನಾಯಕರು ಎಲ್ಲ ಸುಮಾರು ಇಡೀ ಜಿಲ್ಲೆಯ ಎಲ್ಲ 11 ತಾಲೂಕಿಂದನೂ ಕೂಡ ಎಲ್ಲ ಹಿಂದುಳಿದ ಸಮಾಜದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಬಂದಿದ್ದೀವಿ. ಎಲ್ಲರೂ ಸೇರಿಕೊಂಡು ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ದಯಮಾಡಿ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತೇಳಿ ನಾವು ಹೃದಯಪೂರ್ವಕವಾಗಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ.